ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಹಲವು ಹೋಟೆಲ್ಗಳು ಮೆನುನಲ್ಲಿ ಕಡಿತ ಮಾಡಿದ್ರೆ ಕೆಲ ಹೋಟೆಲ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದರ ನಡುವೆ ಕೆಲ ಕಳ್ಳ ಏಜೆನ್ಸಿಗಳು ಗ್ಯಾಸ್ ಸಿಲಿಂಡರ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿ ಪೊಲೀಸರ ಅತಿಥಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ 6ನೇ ದಿನಕ್ಕೆ ಕಾಲಿಟ್ಟ ಗ್ಯಾಸ್ ಅಭಾವ. ಸಿಲಿಂಡರ್ ಅಕ್ರಮ ದಾಸ್ತಾನು ಮಾಡಿದ್ದವರ ಮೇಲೆ ಕೇಸ್. ಹೌದು, ಕಳೆದ 5-6 ದಿನಗಳಿಂದ ನಗರದ ಹೋಟೆಲ್ಗಳು ಸಿಲಿಂಡರ್ ಕೊರತೆಯಿಂದಾಗಿ ಹೈರಾಣಾಗ್ತಿದ್ದಾರೆ. ಯುದ್ಧದ ಇಫೆಕ್ಟ್ನಿಂದ ಕೆಲ ಹೋಟೆಲ್ಗಳು ಬಿಕೋ ಅಂತ ಇವೆ. ಅಂಕಿಅಂಶಗಳ ಪ್ರಕಾರ 30% ಹೋಟೆಲ್ಗಳು ಕ್ಲೋಸ್ ಆಗಿದ್ರೆ ಇನ್ನೊಂದಷ್ಟು ಹೋಟೆಲ್ಗಳ ಶಟರ್ಗಳು ಮುಚ್ಚಲ್ಪಟ್ಟಿವೆ. ಬೆಂಗಳೂರಿನ ಫೇಮಸ್ ಹೋಟೆಲ್ IDC ಕೂಡ ಗ್ಯಾಸ್ ಹೊಡೆತಕ್ಕೆ ನಲುಗಿದೆ. ಇರೋ ಹೋಟೆಲ್ಗಳಲ್ಲಿ ಒಂದ್ ಕಡೆ ಮೆನು ಕಡಿತ ಆದ್ರೆ ಮತ್ತೊಂದ್ ಕಡೆ ದರ ಏರಿಕೆಯಾಗಿದೆ. ಬಿಲ್ನಲ್ಲಿ ಗ್ಯಾಸ್ ದರ ಕೂಡ ಆಡ್ ಮಾಡಿ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. 300 ರೂಪಾಯಿ ಬಿಲ್ನಲ್ಲಿ 90 ರೂಪಾಯಿ ಗ್ಯಾಸ್ ಚಾರ್ಜಸ್ ಹಾಕಿ ದುಪ್ಪಟ್ಟು ಹಣ ವಸೂಲಿಗಿಳಿದಿದ್ದಾರೆ. ಸದ್ಯ ಮಾರತ್ಹಳ್ಳಿಯ ಹೋಟೆಲ್ ಒಂದರ ಬಿಲ್ ವೈರಲ್ ಆಗ್ತಾ ಇದ್ದು ತಮಗಿಷ್ಟ ಬಂದಂತೆ ದರ ಏರಿಕೆ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಗ್ಯಾಸ್ ಇಲ್ಲ ಅಂತ ಜನ ಪರದಾಡ್ತಿರೋದು ಒಂದ್ ಕಡೆ ಆದ್ರೆ ಇಲ್ಲೊಬ್ಬ ಖತರ್ನಾಕ್ ಏಜೆನ್ಸಿ ಮಾಲೀಕ ಜನಾರ್ದನ್ 498 ಕೆಜಿಯುಳ್ಳ ಗ್ಯಾಸ್ ಸಿಲಿಂಡರ್ ಅನ್ನ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಕ್ಕೆ ಪೊಲೀಸರ ಅತಿಥಿಯಾಗಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ಚೊಕ್ಕಸಂದ್ರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ದಾಳಿ ಮಾಡಿದಾಗ ಅಕ್ರಮ ದಾಸ್ತಾನು ಮಾಡಿರುವುದು ಪತ್ತೆಯಾಗಿದೆ. ಗ್ಯಾಸ್ ವಿತರಣೆಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ಡೀಲರ್ಶಿಪ್ ದಾಖಲೆಗಳು ಇರಲಿಲ್ಲ. ಬಿಲ್ಗಳು ಅಥವಾ ಸರಿಯಾದ ಪತ್ರಗಳನ್ನು ಹೊಂದಿರದ ಮಾಲೀಕನ ವಿರುದ್ಧ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯಡಿಯಲ್ಲಿ FIR ದಾಖಲಾಗಿದೆ. ಒಟ್ನಲ್ಲಿ ಕಳೆದ 5-6 ದಿನಗಳ ಸಿಲಿಂಡರ್ ಹೋರಾಟ ಪರದಾಟಕ್ಕೆ ಮುಕ್ತಿ ಬೀಳೋ ಸಾಧ್ಯತೆ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ್ದ 24 ಹಡಗುಗಳ ಪೈಕಿ 2 ಹಡಗುಗಳು ಭಾರತಕ್ಕೆ ಬಂದು ತಲುಪಿದ್ದು 9,27,00,000 ಕೆಜಿ LPG ಆಗಮನ ಆಗಿದೆ ಎನ್ನಲಾಗ್ತಾ ಇದೆ. ಇದು ಬಂದಿದ್ದೇ ಆದಲ್ಲಿ ಭಾರತ ಸೇರಿ ಬೆಂಗಳೂರಿಗೆ ಆಗ್ತಿರೋ ಗ್ಯಾಸ್ ಅಭಾವಕ್ಕೆ ಬ್ರೇಕ್ ಬೀಳಲಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.